ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆರ್ಸಿಬಿ ವಿರುದ್ಧ ಎಸ್ಆರ್ಎಚ್ ತಂಡಕ್ಕೆ 55 ರನ್ಗಳ ಭರ್ಜರಿ ಗೆಲುವು ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ. ಅಷ್ಟಕ್ಕೂ ಪ್ಲೇ ಆಫ್ ರೇಸ್ ಹೇಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ. ಹೌದು, ಹೈದರಾಬಾದ್ ನ ರಾಜೀವ್ ಗಾಂಧಿ ಸ್ಟೇಡಿಯಂ ನಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬ್ಯಾಟ್ ಮಾಡಿದಂತ ಸನ್ರೈಸರ್ಸ್ ಹೈದರಾಬಾದ್ 20 ಓವರ್ಗಳಲ್ಲಿ 255 ರನ್ಗಳಿಗೆ 4 ವಿಕೆಟ್ಗಳನ್ನು ಕಳೆದುಕೊಂಡು ಆರ್ಸಿಬಿ ತಂಡಕ್ಕೆ 256 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಎಸ್ಆರ್ಎಚ್ ತಂಡ ದಂಸಾಧನೆ ಮಾಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ ಆರ್ಸಿಬಿ ತಂಡವನ್ನ ಹಾಗೂ ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನ ಆರ್ಸಿಬಿ ತಂಡಕ್ಕೆ ನೀಡಿತು ಸ್ನೇಹಿತರೆ. ಎಸ್ಆರ್ಎಚ್ ತಂಡದ ಪರವಾಗಿ ಆರಂಭಿಕರಾಗಿ ಕಣಕ್ಕಿಳಿದಂತ ಅಭಿಷೇಕ್ ಶರ್ಮಾ ಹಾಗೂ ಇಶಾನ್ ಕಿಶನ್ ಕ್ಲಾಸನ್ ಅವರು ಧ್ವಂಸ ಕೂಡ ಮಾಡಿದ್ರು. ಅಭಿಷೇಕ್ ಶರ್ಮಾ 22 ಎಸೆತಗಳಲ್ಲಿ 5 ಸಿಕ್ಸ್ ಹಾಗೂ 4 ಫೋರ್ ಗಳೊಂದಿಗೆ 56 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ಇತ್ತ ಹೆಡ್ 26 ರನ್ ಕಲೆಯಕ್ಕೆ ಹೊರಟಾದ್ರೆ ಇತ್ತ ಇಶಾನ್ ಕಿಶನ್ ಧ್ವಂಸ ಕೂಡ ಮಾಡ್ತಾರೆ. ಎಸ್ಆರ್ಎಚ್ ತಂಡವನ್ನ ಕೇವಲ 46 ಎಸೆತಗಳಲ್ಲಿ 79 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಹಾಗೂ ಕ್ಲಾಸನ್ ಅವರು ಕೂಡ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಕೇವಲ 24 ಎಸೆತಗಳಲ್ಲಿ 5 ಸಿಕ್ಸ್ ಹಾಗೂ 2 ಫೋರ್ ಗಳೊಂದಿಗೆ 51 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಎಸ್ಆರ್ಎಚ್ ತಂಡದ ಪರವಾಗಿ ಆರಂಭಿಕರಾಗಿ ಅಭಿಷೇಕ್ ಶರ್ಮಾ ಅವರು ಧ್ವಂಸ ಮಾಡ್ತಾರೆ. ಇತ್ತ ಇಶಾನ್ ಕಿಶನ್ ಅವರು ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ನ ಕೂಡ ನೀಡ್ತಾರೆ. ಇತ್ತ ಕ್ಲಾಸನ್ ಅವರು ಕೂಡ 50 ಕೂಡ ಕಂಪ್ಲೀಟ್ ಮಾಡ್ತಾರೆ. ಆರ್ಸಿಬಿ ತಂಡಕ್ಕೆ 256 ರನ್ಗಳ ಟಾರ್ಗೆಟ್ ಅನ್ನು ನೀಡುತ್ತೆ ಎಸ್ಆರ್ಎಚ್ ತಂಡ. ಬೃಹತ್ ಮೊತ್ತದ ಟಾರ್ಗೆಟ್ ಆಗಿತ್ತು. ಚೇಸ್ ಮಾಡೋದು ಅಷ್ಟೊಂದು ಈಸಿ ಕೂಡ ಆಗಿರ್ಲಿಲ್ಲ. ಆದ್ರೂ ಕೂಡ ಓಪನಿಂಗ್ ನಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ ಆರ್ಸಿಬಿ ಕಡೆಯಿಂದ. ವೆಂಕಟೇಶ್ ಅಯ್ಯರ್ 44 ರನ್ ಗಳಿಸಿ ಹೊರಟಾದ್ರೆ ಇತ್ತ ವಿರಾಟ್ ಕೊಹ್ಲಿ ಕೇವಲ 15 ರನ್ ಗಳಿಸಿ ಔಟ್ ಆಗ್ತಾರೆ. ನಾಯಕ ರಜತ್ ಪಟಿದಾರ್ ಅವರು 56 ರನ್ ಕಂಪ್ಲೀಟ್ ಮಾಡ್ತಾರೆ. ಇತ್ತ ಕುರ್ನಾಲ್ ಪಾಂಡ್ಯ ಅವರು ಕೂಡ 41 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಯಾರ ಕಡೆಯಿಂದ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರೋದಿಲ್ಲ ಆರ್ಸಿಬಿ ಕಡೆ. ಆಲ್ಸೋ 20 ಓವರ್ಗಳಲ್ಲಿ 200 ರನ್ ಕಲೆ ಹಾಕಿ 4 ವಿಕೆಟ್ ಕಳೆದುಕೊಂಡು 55 ರನ್ ಗಳಿಂದ ಎಸ್ಆರ್ಎಚ್ ವಿರುದ್ಧ ಪಂದ್ಯವನ್ನು ಸೋಲುತ್ತೆ ಆರ್ಸಿಬಿ. ಬಳಿಕ ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಆರ್ಸಿಬಿ ವಿರುದ್ಧ ಎಸ್ಆರ್ಎಚ್ ಗೆದ್ದ ಬಳಿಕ ಟಾಪ್ 2 ಕನ್ಫರ್ಮ್ ಆಗಿದೆ. ಟಾಪ್ 1 ನಲ್ಲಿ ಆರ್ಸಿಬಿ, ಟಾಪ್ 2 ಜಿಟಿ. ಆರ್ಸಿಬಿ ಹಾಗೂ ಜಿಟಿ ಇಬ್ಬರಲ್ಲಿ ಯಾರಾದ್ರೂ ಒಂದು ಪಂದ್ಯ ಸೋಲ್ತು ಅಂತ ಹೇಳಿದ್ರು ಕೂಡ ಇನ್ನೊಂದು ಚಾನ್ಸ್ ಇರುತ್ತೆ ಕ್ವಾಲಿಫೈರ್ 2 ಗೆ. ಮತ್ತೊಂದು ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ LSG ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ ನೆಕ್ಸ್ಟ್ ಪಂದ್ಯ ಏನಾದ್ರು ಗೆತ್ತು ಅಂತ ಹೇಳಿದ್ರೆ 15 ಪಾಯಿಂಟ್ ಆಗುತ್ತೆ. ಪ್ಲೇ ಆಫ್ ಗೆ ಬರೋದು ತುಂಬಾನೇ ಡೌಟ್ ಆಗುತ್ತೆ. ತಂಡ ಅದರ ಮುಂದಿನ ಪಂದ್ಯ ಮುಂಬೈ ವಿರುದ್ಧ ಗೆತ್ತು ಅಂತ ಹೇಳಿದ್ರೆ, ಯಾಕಂದ್ರೆ ಮುಂಬೈ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ತಂಡ ಗೆತ್ತು ಅಂತ ಹೇಳಿದ್ರೆ 16 ಪಾಯಿಂಟ್ ಆಗುತ್ತೆ. ಟಾಪ್ 4 ಗೆ ಬರುತ್ತೆ. ಆಲ್ಸೋ ಪ್ಲೇ ಆಫ್ ಗೆ ಕೂಡ ಹೋಗುತ್ತೆ. ಪಂಜಾಬ್ ಕಿಂಗ್ಸ್ ತಂಡ ನೆಕ್ಸ್ಟ್ ಪಂದ್ಯ ಗೆದ್ರು ಕೂಡ ಪ್ಲೇ ಆಫ್ ಗೆ ಬರೋದು ತುಂಬಾನೇ ಡೌಟ್ ಆಗಿದೆ. ರಾಜಸ್ಥಾನ್ ರಾಯಲ್ಸ್ ತಂಡ ಸೋಲ್ಲೇಬೇಕು ಪಂಜಾಬ್ ಕಿಂಗ್ಸ್ ತಂಡ ಪ್ಲೇ ಆಫ್ ಗೆ ಬರೋದಕ್ಕೆ. ಎರಡು ತಂಡನು ಅಕಸ್ಮಾತ್ ಸೋಲ್ತು ಅಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬರುವಂತ ಚಾನ್ಸಸ್ ಇದೆ ಪ್ಲೇ ಆಫ್ ಗೆ. ಇದು ದೊಡ್ಡ ಬದಲಾವಣೆ ಆಗಿತ್ತು ಆರ್ಸಿಬಿ ವಿರುದ್ಧ ಎಸ್ಆರ್ಎಚ್ ತಂಡ ಗೆದ್ದ ಬಳಿಕ. ಹಾಗೂ ಟಾಪ್ 2 ಕೂಡ ಕನ್ಫರ್ಮ್ ಆಗಿದೆ ಎಸ್ಆರ್ಎಚ್ ತಂಡ ಗೆದ್ದ ಬಳಿಕ. ನಿಮ್ಗೆ ಅನಿಸಿದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.